ಚಾನಲ್. ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ಟಡಿ ಮಾಡ್ತಾಯಿದ್ದೆ. ನಮ್ಮ ಅಜ್ಜಿಗೂ ಬೋರ್ ಆಗ್ತಾ ಇತ್ತಂತೆ, ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂತಂದರು. ಅದಕ್ಕೆ ನನಗೆ ನಮ್ಮ ಮಮ್ಮಿ ಮಾಡೋ ಸ್ನ್ಯಾಕ್ಸ್ ನೆನಪಾಗ್ಬಿಡ್ತು. ಅವರಿದ್ದಾಗ ಮಾಡ್ತಾಯಿದ್ರು. ಎಲ್ಲಿಗಾದರೂ ನಾ ಟೂರ್ಗೆ ಹೋಗ್ಬೇಕಾದ್ರೆ, ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ಮಾಡಿಕೊಡ್ತಾಯಿದ್ರು ಅವಲಕ್ಕಿದು. ಇವಾಗ ನಾವು ಮಂಡಾಳ ಹೆಂಗೆ ಖಾರ ಹಚ್ಚುತ್ತೀವಿ ಅದೇ ಥರ ಅವಲಕ್ಕಿ ಕರೆದ್ಬಿಟ್ಟು ಏನದು ಖಾರ ಹಚ್ತಾರೆ. ಅದನ್ನು ನಾನಿವತ್ತು ಟ್ರೈ ಮಾಡ್ದಾಗ್ತೀನಿ. ನಾವು ಮಮ್ಮಿ ಥರ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ, ಒಮ್ಮೆ ಮಾಡಿಲ್ಲ. ಬನ್ನಿ ಗೈಸ್ ಮಾಡೋಣ. ಗೈಸ್, ನಾನು ಅವಲಕ್ಕಿ ಖಾರ ಮಾಡೋದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಶೇಂಗಾ, ಕರಿಬೇವು, ಮತ್ತು ಪುಟಾಣಿ, ಕೊಬ್ಬರಿ, ಬೆಳ್ಳುಳ್ಳಿ, ಖಾರ, ಉಪ್ಪು. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಗೈಸ್, ಪ್ಯಾನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ ಮೀಡಿಯಮ್ ಫ್ಲೇಮಲ್ಲಿ. ಅದಕ್ಕಾದಮೇಲೆ ಇದು ಅವಲಕ್ಕಿ ಹುರ್ಕೊಳ್ಳೋಣ. Like the sun, like the sun. They will be, they will be everything, everything. When you put it out there and it's pure, it's pure. Can't ask for anything more, anything more. Want to do this for you wholeheartedly. They will come, they will come. Like the sun, like the sun. They will be, they will be everything, everything. Can't really be enticed, although it's very nice. In my space I feel most comfortable. Choose what you like, choose your people, choose your time, choose to be vibrant, choose to feel yourself, choose to transcend, choose to be your own friend. They will come, they will come. Like the sun, like the sun. They will be, they will be
ಮಾಡಾಯಿತು, ಹೆಂಗಾಗಿದೆ ಅಂತ ಟೇಸ್ಟ್ ನೋಡೋಣ. ಎಷ್ಟು ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಬಾಯಲ್ಲಿಟ್ರೆ ಹಾಗೆ ಕಲ್ ಬಿಡಬೇಕು. ಕರಮ್ ಕ್ರಮ್ ಅನ್ನತ್ತೆ ಈ ಥರ. ಬಟ್ ಜಸ್ಟ್ ಇದನ್ನು ನಮ್ಮ ಅಜ್ಜಿಗೆ ಮತ್ತು ನಮ್ಮ ಅಪ್ಪಾಜಿಗೆ ಟೇಸ್ಟ್ ತೋರಿಸೋಣ ಗೈಸ್. ನಮ್ಮ ಅಜ್ಜಿಗೆ ಹೆಂಗಾಗ್ಯಪ್ಪ ನಮ್ಮ ಅಮ್ಮಗ ನಾ ಹೆಂಗೆ ಮಾಡೀನಿ ಅಂತ ಕೇಳಿದ್ರ ನಗ್ತಾಡ. ಅದ ಈ ಕಟ್ಟಿಂದ ಕ್ಯಾಮ್ರಾ ಇರ್ಲಿಕ್ಕಂದ್ರೆ ಹೇಳ್ತಾ ಅದು ಕಮ್ಮಿ ಆಗಿತ್ತ, ಇದು ಕಮ್ಮಿ ಆಗಿತ್ತ, ಅದು ಒಳ್ಳಿಲ್ಲ, ಇದು ಒಳ್ಳಿಲ್ಲ ಅಂತ. ಹೌದಿಲ್ವೇ? ನೀಗ ಹೇಳಕತ್ತೀನಿ ಅಂತಿಲ್ಲ. ಚಲೋ ಆಗ್ಯಾವ ಅಣ್ಣ ಇಲ್ಲ ಮತ್ತೀಗ ಹೆಂಗಾಗ್ಯಾವ ಅಪ್ಪಾಜಿ? ಸೂಪರ್ ಆಗ್ಯಾವ, ಮಸ್ತ್ ಮಾಡಿವಿ. ಯಾರು ನೆನಪು ಅಂದ್ರು ಇದು ನೋಡಿ? ನಾನು ಹೆಂಡತಿ ಗಿಡ್ಡಿ. ನಮ್ಮ ಅಲ್ಲನ ಯಾವ ಕಲ್ತೀವ ಮಾಡಕ? ಅದನಾ ಮಮ್ಮಿ ನೋಡಿ ಅದು ಮಾಡಕ್ ಹಚ್ಚಿದ್ರಲ್ಲ ಇಬ್ರು. ಮಾಡಕ ಅಡ್ಗಿ ಮಾಡಕ್ ಹಚ್ರಿಕಿಗೆ ಅಡ್ಗಿ ಕಲೀಲಿಕ್ಕೆ ಅಂತ ಹೇಳಿ ರೊಟ್ಟಿ ಮಾಡಕ್ ಹಚ್ಚಿದ್ದೆ. ಚಿಕ್ಕ ವಯಸ್ಸಿಂದ ನನ್ಗೆ ರೊಟ್ಟಿ ಮಾಡೋದು, ಸಾರು, ಅನ್ನ, ರೊಟ್ಟಿ, ಅಂಟು ಹಾಕೋದು, ಮತ್ತೆ ಈ ಥರ ಜುನ್ಕ ಮಾಡೋದು ನಾನೇನು ಮಾಡ್ತಿದ್ದಿಲ್ಲ. Emotional, damn it! ನಮ್ಮ ಮಮ್ಮಿ ಮಾಡ್ತಿದ್ರು, ಅವ್ನು ನೋಡ್ಕೊಂಡು ಕಲ್ಕೊಂಡಿರೋದು. ಇದನ್ನ ಆ್ಯಕ್ಚುಲಿ ಫಸ್ಟ್ ಟೈಮ್ ನಮ್ಮ ಮಮ್ಮಿಯವರು ಆಫ್ಟರ್ 10 years ಆದ್ಮೇಲೆ ನಾನು ಮಾಡಿದ್ದು. ಅವಾಗೆಲ್ಲ ನಮ್ಮ ಮಮ್ಮಿ ಮಾಡ್ಕೊಡ್ತಿದ್ರು, ಇವಾಗ ನಾವೇ ಮಾಡ್ಕೊಂಡು ತಿನ್ನಕಂದ್ರೆ ಬೇಜಾರಾಗತ್ತೆ. ಬೇಜಾರಂತಲ್ಲ, ಯಾರಾದರೂ ಒಬ್ರು ಮಾಡ್ಕೊಡೋರಿದ್ರೆ ಸ್ವಲ್ಪ ಖುಷಿ ಆಗತ್ತೆ. ನಾವೇ ಮಾಡ್ಕೊಂಡು ಆ್ಯಕ್ಚುಲಿ ಇದನ್ನು ನನಗೋಸ್ಕರ ಮಾಡಿದ್ದಲ್ಲ, ನಮ್ಮ ಅಪ್ಪಾಜಿ ನಮ್ಮ ಅಜ್ಜಿ ಅವರು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಲಿ ಅಂತ. ನಾನು ಸ್ಟಡೀಸ್ ಮಾಡ್ತಿರ್ತೀನಲ್ಲ, ಬೋರ್ ಆದಾಗ ಏನಾದರೂ ತಿನ್ಬೇಕು ಅನ್ನಿಸ್ದಾಗ ಈ ಥರ ಸ್ವಲ್ಪ ಮಾಡಿ ಇಟ್ಕೊಂಡು ತಿನ್ನೋದು. ಚಲೋ ಅಪ್ಪಾಜಿ? ಸೂಪರ್, ಭಾರಿ ರುಚಿಕರ ಕರಂ ಕರಂ ಗೈಸ್. ಇದರಲ್ಲಿ ಯಾಕಂದ್ರೆ ನಂದು ಇದು ಫಸ್ಟ್ ವಿಡಿಯೋ, ಏನು ಮಾತಾಡಬೇಕು, ಹೆಂಗೆ ಏನು ಮಾಡಬೇಕು ಅಂತ ಇದನ್ನು ನೋಡಿ ಇದೇ ಥರ ನೀವು ಮಾಡಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋ ನಾನು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ಯಾಕಂದರೆ ನಾನು ಸ್ಟಡೀಸಲ್ಲಿ ಇವಾಗ ಬ್ಯುಸಿ ಇರೋದ್ರಿಂದ ನಂದು ಲಾಸ್ಟ್ ಪ್ರಿಪ್ರೇಷನ್ ಇದು. ಇದಾದಮೇಲೆ ನೆಕ್ಸ್ಟ್ ಟೈಮ್ ನಾನು ಒಳ್ಳೆ ರಿಟರ್ನ್ ಎಕ್ಸಾಮ್ ಬರೆಯೋಕ್ಕೆ ಹೋಗಲ್ಲ, ಕ್ಯಾರಿ ಮಾಡೋಣ ಇದನ್ನು ಯೂಟ್ಯೂಬ್ನ. ಓಕೆ ಗೈಸ್, ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಗೈಸ್. ಬಾಯ್.